ಆಧಾರದ ಸುಸ್ವಾಗತ. ಇಂದಿನ ದಿನ 9ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2025 ವಿಷಯ ವಿಜ್ಞಾನ. ಇದು ಇಂದಿನ ಪೇಪರ್ ಆಗಿತ್ತು. ಸೊ ಆ ಒಂದು ಪೇಪರನ್ನು ನಾವು ಇಂದಿನ ದಿನ ನೋಡ್ತಾ ಹೋಗೋಣ. ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಮಲ್ಟಿಪಲ್ ಚಾಯ್ಸ್ ಎಷ್ಟಿರ್ತಪ್ಪ ಅಂದರೆ ಫಿಸಿಕ್ಸಲ್ಲಿ 2 ಕೊಟ್ಟಿರ್ತಾನೆ. ಸೊ 2 ಮಲ್ಟಿಪಲ್ ಚಾಯ್ಸ್ ಅನ್ನೋ ಪ್ರಶ್ನೆಗಳನ್ನು ಇರ್ತಾವೆ. ಸ್ಥಾನ ಪಲ್ಲಟಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೊಟ್ಟು ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಇನ್ನು 2ನೇ ಪ್ರಶ್ನೆ, 2 ವಸ್ತುಗಳ ನಡುವಿನ ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ ಅವುಗಳ ನಡುವಿನ ಗುರುತ್ವ ಪಾಠದ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಅಪ್ಲೈ ಮಾಡ್ಕೋಬೇಕಾಗ್ತದೆ ನಾವಿಲ್ಲಿ. ಇನ್ನು 3ನೇ ಪ್ರಶ್ನೆ, ಜಡತ್ವ ಎಂದರೇನು? ಇದು ಬಲ ಮತ್ತು ಚಲನೆಯ ನಿಯಮಗಳು ಪಾಠದಲ್ಲಿ ಬರ್ತದೆ. ಇನ್ನು 4ನೇ ಪ್ರಶ್ನೆ, ಒಂದು ಮಾಧ್ಯಮದಲ್ಲಿ ಕಂಪಿಸುತ್ತಿರುವ ವಸ್ತುವಿನ ಸಂಪೀಡನ ಮತ್ತು ವಿವರಣೆಗಳನ್ನು ತೋರಿಸುವ ರೇಖಾಚಿತ್ರ ಅಂದರೆ ಶಬ್ದ ಪಾಠದಲ್ಲಿ ಇರ್ತಕ್ಕಂಥ 1 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾನೆ. ಇನ್ನು ಪ್ರಶ್ನೆ ಸಂಖ್ಯೆ ಇದನ್ನು ನೋಡಿದರೆ, ಏಕರೀತಿ ಜವ ಮತ್ತು ಏಕರೂಪವಲ್ಲದ ಜವದಿಂದ ಕಾಯವು ಚಲಿಸಿದ ದೂರ ಕಾಲನಕ್ಷೆಗಳನ್ನು ರಚಿಸಿ ಅಂತ ಕೇಳಿದ್ದಾನೆ. ಸೊ ಚಲನೆಯ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು 6ನೇ ಪ್ರಶ್ನೆ ನೋಡೋದಾದರೆ, ಪ್ರಚನ ಶಕ್ತಿ ಮತ್ತು ಚಲನಶಕ್ತಿಗಳಿರುವ ವ್ಯತ್ಯಾಸ ಕೇಳಿದ್ದಾನೆ. ಇನ್ನು 7ನೇ ಪ್ರಶ್ನೆ, ಪ್ರತಿಧ್ವನಿ ಎಂದರೇನು? ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರ ಕೇಳಿದ್ದಾನೆ. ಸೊ ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರು. ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸ್ತದ ಏಕೆ ಅಂತ ಕೇಳಿದ್ದಾನೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ 8 ಪ್ರಶ್ನೆ ಪ್ರಾಬ್ಲಮ್ನ ಕೊಟ್ಟಿದ್ದಾನೆ. ಇನ್ನು 9ನೇದಲ್ಲಿ ಶಕ್ತಿ ಸಂರಕ್ಷಣಾ ನಿಯಮ ಕೊಟ್ಟಿದ್ದಾನೆ ಹಾಗೂ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾನೆ, ಶಕ್ತಿಯನ್ನು ಕಂಡುಹಿಡಿಯಲು. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ಇಲ್ಲಿ ಕೂಡ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ನೀವೆಲ್ಲ ಬಿಡಿಸ್ಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 10, ಶಬ್ದ ಗುಣಿತದ ಪ್ರತಿಫಲದ ಅನ್ವಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ ಅಥವಾ ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇನ್ನು 4 ಮಾರ್ಕ್ಸಿನ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಚಲನೆ 1, 2, 3ನೇ ನಿಯಮವನ್ನು ಬರಿಬೇಕು ಮತ್ತು 3ನೇ ನಿಯಮಕ್ಕೆ ಒಂದು ಉದಾಹರಣೆ ಕೊಟ್ಟಿರಿ ಅಂತ ಕೇಳಿದ್ದಾನೆ. ಇನ್ನು 12ನೇ ಪ್ರಶ್ನೆ ನೋಡಿ, ಅದರಾಗ A, B, C ಅಂತ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಕೇಳಿದ್ದಾನೆ. ಭೂಮಿಯ ಮೇಲೆ ಒಂದು ವಸ್ತು 36 ನ್ಯೂಟನ್ ತೂಗಿದರೆ ಚಂದ್ರನ ಮೇಲೆ ಅದರ ತೂಕ ಎಷ್ಟು ಅಂತ ಕೇಳಿದ್ದಾನೆ. ಮತ್ತು C ಪ್ರಶ್ನೆ ನೋಡಿದರೆ, ನೀರಿನಲ್ಲಿ ಮುಳುಗಿಸಿದ ವಸ್ತುವೊಂದರ ಮೇಲೆ ಪ್ಲವನತ ಬಲವು ಯಾವ ದಿಕ್ಕಿನಲ್ಲಿ ವರ್ತಿಸ್ತದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಇನ್ನು ರಸಾಯನ ವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಇಲ್ಲಿ ಕೂಡ 3 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾನೆ. ಇನ್ನು ಶುದ್ಧ ವಸ್ತುವಿನ ಗುಣಲಕ್ಷಣಗಳು ಹೇಗಿರ್ತಾವೆ ಅಂತ ಕೇಳಿದ್ದಾನೆ. ಇನ್ನು 15ನೇ ಪ್ರಶ್ನೆ ನೋಡಿದ್ರೆ, ಅಣುವು ಹೇಗೆ ರೂಪುಗೊಳ್ಳುತ್ತದೆ ಅಂತ ಕೇಳಿದ್ದಾನೆ. ಇನ್ನು ನೆಕ್ಸ್ಟು ದ್ರಾವಣದ ಸಾರಥಿ ಎಂದರೆ ಅಂತ ಕೇಳಿದ್ದಾನೆ. ಸಂಯುಕ್ತದ ರಾಸಾಯನಿಕ ಸೂತ್ರವು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾನೆ. ಸಮಸ್ಥಾನಿಗಳು ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾನೆ. 19ನೇ ಪ್ರಶ್ನೆಯನ್ನು ನೋಡೋದಾದರೆ, ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನದ ಚಿತ್ರ ಬಿಡಿಸಿರಿ ಅಂತ ಕೇಳಿದ್ದಾನೆ. ಇನ್ನು 20ನೇ ಪ್ರಶ್ನೆ, ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ ವ್ಯತ್ಯಾಸ ಅಥವಾ ಮಿಶ್ರಣಗಳು ಅಥವಾ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ. ಇನ್ನು 21ನೇ ಪ್ರಶ್ನೆ ನೋಡೋದಾದ್ರೆ, ಕೆಳಗಿನ ಸಂಯುಕ್ತಗಳಲ್ಲಿ ಧಾತುಗಳನ್ನು ಹೆಸರಿಸಿ. ಅಂದರೆ ಮೆಗ್ನೀಷಿಯಂ ಕ್ಲೋರೈಡ್ ಇವು ಏನು ಧಾತುಗಳದಾವಲ್ಲ, ಸಂಯುಕ್ತಗಳದಾವಲ್ಲ, ಇವುಗಳ ಧಾತುಗಳು ಯಾವ್ಯಾವಿಂದ ಉಂಟಾಗಿದೆ ಅನ್ನೋದನ್ನು ಬರೀರಿ ಅಂತ ಕೇಳಿದ್ದಾನೆ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡಿದರೆ, ಕಲ್ಲಿಯಲ್ಲ ದ್ರಾವಣ ಎಂದರೇನು, ಲಕ್ಷಣಗಳನ್ನು ಕೇಳಿದ್ದಾನೆ. ಇನ್ನು ಬಾಷ್ಪೀಕರಣ ಎಂದರೇನು, ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು, ಹಾಗೆ ಆವಿಕರಣವು ತಂಪಾಗುವಿಕೆ ಹೇಗೆ ಕಾರಣವಾಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾನೆ. ಇನ್ನು 24ನೇ ಪ್ರಶ್ನೆ, ರಾಸಾಯನಿಕ ಸಂಯೋಜನೆ 2 ನಿಯಮಗಳನ್ನು ನಿರೂಪಿಸಿ ಅಥವಾ ಪರಮಾಣುಯತೆ ಎಂದರೇನು, ಆರ್ಗಾನ್, ಆಕ್ಸಿಜನ್, ನೈಟ್ರೋಜನ್ ಪರಮಾಣುಯತೆ ಎಷ್ಟು, ಅಥವಾ B ಪ್ರಶ್ನೆ ಇದೆ, ಇವುಗಳ ಅಣುರಾಶಿಯನ್ನು ಚೆಕ್ ಮಾಡಿ ಅಂತ ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡು, NH3, HNO3 ಇವುಗಳದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ನೀವು ಅಣುರಾಶಿಯನ್ನು ಚೆಕ್ ಮಾಡಬೇಕಾಗ್ತದೆ. ಇನ್ನು 25ನೇ ಪ್ರಶ್ನೆ ನೋಡೋದಾದರೆ, ಬೋರ್ ಅವರ ಪರಮಾಣು ಮಾದರಿಯನ್ನು ವಿವರಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇನ್ನು B ಪ್ರಶ್ನೆ, ಕಾರ್ಬನ್ ಮತ್ತು ಸೋಡಿಯಂ ಪರಮಾಣುವಿನ ಇಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯಿರಿ ಅಂತ ಇದೆ. ಇನ್ನು ಜೀವ ವಿಜ್ಞಾನದ ಕಾನ್ಸೆಪ್ಟ್ ನೋಡೋದಾದರೆ 3 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿದ್ದಾವೆ. ಇವುಗಳಲ್ಲಿ ಏಕಕೋಶೀಯ ಜೀವಿಗಳ ಗುಂಪಿಗೆ ಸೇರದ ಜೀವಿ ಯಾವುದು ಅಂತ ಕೇಳಿದ್ದಾನೆ. ಜೈಲಮ್ ಅಂಗಾಂಶದ ಕಾರ್ಯವನ್ನು ಕೇಳಿದ್ದಾನೆ. ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ಅಧಿಕ ಪ್ರಮಾಣದಲ್ಲಿ ಬೇಕಾಗುವ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾನೆ. 29ನೇದು ನೋಡಿದ್ರೆ, ಕೋಶಪುರಿಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡ್ತವೆ ಅಂತ ಒಂದಿದೆ. ಇನ್ನು 30ನೇ ಪ್ರಶ್ನೆ, ಹಾರ್ಟ್ ಪ್ರಶ್ನೆ ಅಂತ ಕರಿತೀವಿ. ಇಲ್ಲಿ ವರ್ಧನಾಂಗಾಂಶದ ಚಿತ್ರವನ್ನು ಕೊಟ್ಟು X ಭಾಗದ ಹೆಸರನ್ನು ಗುರುತಿಸಿ ಮತ್ತು ಕಾರ್ಯವನ್ನು ಬರೀರಿ ಅಂತ ಹೇಳಿದ್ದಾನೆ. ಮಿಶ್ರ ಬೆಳೆ ಪದ್ಧತಿ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಇದ್ದಾನೆ ಕೇಳಿದ್ದಾನೆ. ಇನ್ನು 32ನೇ ಪ್ರಶ್ನೆ, ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ವ್ಯತ್ಯಾಸ ಬರೆಯಿರಿ, ಇವುಗಳನ್ನು ಹೆಸರಿಸಿ ಅಂತ 33ನೇ ಪ್ರಶ್ನೆ ಕೇಳಿದ್ದಾನೆ. ನಮ್ಮ ಬಾಯಿಯ ಒಳಗೋಡೆಯಲ್ಲಿ ಆವರಿಸಿರುವ ಅಂಗಾಂಶ ಯಾವುದು? ಇನ್ನು ನಮ್ಮ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಯಾವುದು ಅಂತ ಕೇಳಿದ್ದಾನೆ. 34ನೇ ಪ್ರಶ್ನೆ, ಪ್ರಾಣಿ ಜೀವಕೋಶದ ಚಿತ್ರವನ್ನು ಬಿಡಿಸಬೇಕಾಗ್ತದೆ ಮತ್ತು ಭಾಗಗಳನ್ನು ಗುರುತಿಸಬೇಕು. 35ನೇ ಪ್ರಶ್ನೆ, ಸರಳ ಶಾಶ್ವತ ಅಂಗಾಂಶದ ವಿಧಗಳು ಮತ್ತು ಪ್ರತಿಯೊಂದು ಪ್ರಮುಖ ಕಾರ್ಯಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಕೂಡ, ಅನುಲೇಪಕ ಅಂಗಾಂಶದ ವಿಧಗಳು ಯಾವುವು, ಪ್ರತಿಯೊಂದರ ಪ್ರಮುಖ ಕಾರ್ಯಗಳನ್ನು ಬರೆಯಿರಿ. ಇನ್ನು 36ನೇ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗಗಳನ್ನು ಹೋಲಿಸಿ ಅಂದರೆ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇನ್ನು 4 ಅಂಕದ ಒಂದು ಪ್ರಶ್ನೆ, ಪಠ್ಯ ಸಹಿತ ಸ್ನಾಯು ಹಾಗೂ
ಹೃದಯದ ಸ್ನಾಯುವಿನ ಚಿತ್ರಗಳನ್ನು ಬರೆದು ನ್ಯೂಕ್ಲಿಯೈ ಮತ್ತು ಅಡ್ಡಪಟ್ಟೆಗಳನ್ನು ಏನು ಮಾಡಬೇಕಾಗ್ತದೆ, ಗುರುತಿಸಬೇಕಾಗ್ತದೆ. ಇದು 4 ಅಂಕದ ಪ್ರಶ್ನೆ. ಇನ್ನು 5 ಅಂಕದ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ, 38ನೇ ಪ್ರಶ್ನೆ. ಅದರಲ್ಲಿ ಎ, ಬಿ, ಸಿ ಎಂಬ 3 ಉಪ ಪ್ರಶ್ನೆಗಳಿದ್ದಾವೆ. ಒಂದನೇದು ಏನು ನೋಡೋದಾದರೆ, ಬೆಳೆಯ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವ ಬೀರುತ್ತವೆ, ಸಂಯುಕ್ತ ಮೀನು ಸಾಕಾಣಿಕೆ ಅನುಕೂಲತೆಗಳೇನು, ಸಸ್ಯ ಸಂಪತ್ತು ಜೈನ ಉತ್ಪಾದನೆಗೆ ಇದು ಹೇಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದು ಏನಪ್ಪ ಅಂದರೆ 9ನೇ ತರಗತಿ 2ನೇ ಸಂಕಲನಾತ್ಮಕ ಪರೀಕ್ಷೆಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಮ್ಯಾಕ್ಸಿಮಮ್ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ನಾವು ಸಾಕಷ್ಟು ಬಾರಿ ಕ್ಲಾಸ್ಗಳಲ್ಲಿ ಹೇಳಿರ್ತೀವಿ. ಸೊ ಇವು ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.